ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೌನ ಮಿಲನ ಚಾನಲ್. ಸಂಜನಾಳ ಚಿಕ್ಕಮ್ಮ ಅವಳನ್ನು ಹುಚ್ಚಿನಂತೆ ತಿರುಗ್ತಾ ಇದ್ದ ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಭಿಕ್ಷುಕನ ಜೊತೆ ಹೋದ ಸಂಜನಾ ಆ ಭಿಕ್ಷುಕನ ವೇಷದಲ್ಲಿ ನಿಜವಾಗಿಯೂ ಇದ್ದದ್ದು ಯಾರು ಎಂದು ತಿಳಿದಾಗ ತಂಗಾಗಿ ಹೋಗ್ಲು. ಇದು ಈ ಕಥೆಯ ಸಾರಾಂಶ. ಪೂರ್ತಿಯಾಗಿ ಈ ಕಥೆಯನ್ನು ಕೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆನ ನೋಡಿ. ಸಂಜನಾಳ ವಯಸ್ಸು ಈಗ 19 ವರ್ಷ. ಅವಳ ತಂದೆ ತಾಯಿಯವರ ಮನೆಯಲ್ಲಿ ನಡೆದ ಒಂದು ಅಗ್ನಿ ಅವಘಡದಲ್ಲಿ ತೀರಿಕೊಂಡಿದ್ರು. ಅದು ಸಂಜನಾ ಸ್ಕೂಲಿಗೆ ಹೋಗಿದ್ದ ಸಮಯದಲ್ಲಿ ಆಗಿದ್ದು. ಹಾಗಾಗಿ ಅವಳನ್ನು ಅಂದು ಅವಳ ಚಿಕ್ಕಮ್ಮ ಹಾಗೂ ಚಿಕ್ಕಪ್ಪ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಹೊರಗಡೆ ನೋಡೋದಕ್ಕೆ ಮಾತ್ರ ಅವರು ತುಂಬಾ ಒಳ್ಳೆಯ ಮನುಷ್ಯರ ಹಾಗೆ ಕಾಣ್ತಾ ಇದ್ರು. ತಮ್ಮ ಅಕ್ಕನ ಮಗಳು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀವಿ ಅನ್ನೋ ಹಾಗೆ ಎಲ್ಲರ ಮುಂದೆ ಕೂಡ ನಟಿಸ್ತಾ ಇದ್ರು. ಆದರೆ ಮನೆಯಲ್ಲಿ ಮಾತ್ರ ಸಂಜನೆಗೆ ತನ್ನ ಚಿಕ್ಕಮ್ಮನಿಂದ ದಿನನಿತ್ಯವೂ ನರಕದ ಅನುಭವ ಆಗ್ತಾ ಇತ್ತು. ಯಾವಾಗಲೂ ಕೂಡ ಸಂಜನಾಗೆ ಬೈಯೋದು ಹೊಡೆಯೋದು ಮಾಡ್ತಾ ಇದ್ರು ಅವಳ ಚಿಕ್ಕಮ್ಮ. ಸಂಜನಾಳ ಚಿಕ್ಕಮ್ಮನಿಗೆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ರು. ಅವರು ನೋಡೋಕೆ ತುಂಬಾ ಅಂದವಾಗಿ ಇದ್ರು. ಒಳ್ಳೆ ಒಳ್ಳೆ ಬಟ್ಟೆ ಚಿನ್ನ ಒಡವೆಗಳನ್ನು ಹಾಕೊಳ್ತಾ ಇದ್ರು. ಆದರೆ ಸಂಜನಾ ಮಾತ್ರ ಅವಳ ಚಿಕ್ಕಮ್ಮನ ಮಕ್ಕಳು ಬಿಟ್ಟ ಬಟ್ಟೆಗಳನ್ನು ಹಾಕೋಬೇಕಾಗಿತ್ತು. ಅವು ತುಂಬ ಹಳೆಯದವಾಗಿ ಹರಿದು ಹೋಗಿದ್ರು ಕೂಡ ಅವಳು ಅವನ್ನೇ ಹಾಕೋಬೇಕಿತ್ತು. ಆದರೆ ಸಂಜನಾ ಮಾತ್ರ ಏನೂ ಕೂಡ ಮಾತನ್ನೇ ಆಡ್ತಾ ಇರಲಿಲ್ಲ. ಯಾವಾಗ ಸಂಜನಾ ಆ ಮನೆಗೆ ಕಾಲಿಟ್ಲೋ ಅಂದಿನಿಂದ ಅವಳು ಆ ಮನೆಯ ಕೆಲಸದವಳಾಗಿ ಹೋಗಿದ್ಲು. ಪ್ರತಿದಿನವೂ ಸೂರ್ಯ ಹುಟ್ಟು ಮುಂಚೆ ಎದ್ದು ಬಾವಿಯಿಂದ ನೀರು ಸೇದಿ ತರ್ತಾ ಇದ್ಲು. ಪ್ರತಿದಿನವೂ ಮನೆಗೆ ಬೇಕಾಗುವಷ್ಟ ನೀರನ್ನು ಸಂಜನಾ ಬಾವಿಯಿಂದಲೇ ಸೇದಿ ತರಬೇಕಾಗಿತ್ತು. ಹಾಗಾಗಿ ಅವಳ ಕೈಗಳೆಲ್ಲವೂ ಅಲ್ಲಲ್ಲಿ ಕಿತ್ತು ಗಾಯಗಳಿಂದ ತುಂಬಿ ಹೋಗಿದ್ವು. ಆದರೂ ಕೂಡ ಸಂಜನಾ ಮೌನವಾಗಿ ಎಲ್ಲವನ್ನ ಸಹಿಸ್ಕೊಳ್ತಾ ಇದ್ಲು. ಮನೆಯ ಪ್ರತಿಯೊಂದು ಕೆಲಸವನ್ನ ಸಂಜನಾಳೆ ಮಾಡಬೇಕಾಗಿತ್ತು. ಅಡುಗೆ ಮಾಡುವುದು, ಕಸ ಗುಡಿಸೋದು, ನೆಲ ಒರೆಸೋದು, ಹೀಗೆ ಎಲ್ಲವನ್ನ ಕೂಡ ಮಾಡಿ ಮನೆಯನ್ನು ತುಂಬಾ ಕ್ಲೀನಾಗಿ ಇಡಬೇಕಾಗಿತ್ತು. ಸಂಜನಾ ತನಗೆ ಎಷ್ಟೇ ಕಷ್ಟ ಆಗ್ತಾ ಇದ್ರು ಏನು ಮಾತಾಡದೆ ಮೌನವಾಗಿ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ಲು ಸಂಜನಾ. ಆದರೆ ಅವಳ ಚಿಕ್ಕಮ್ಮ ಮಾತ್ರ ಸುಮ್ಮನೆ ಇರ್ತಾ ಇರಲಿಲ್ಲ. ನಾವು ಇಲ್ಲ ಅಂತಿದ್ರೆ ನೀನು ಊಟಕ್ಕೆ ಕೂಡ ಇಲ್ಲದೆ ನಡು ರೋಡಲ್ಲಿ ಭಿಕ್ಷೆ ಬೇಡಬೇಕಾಗಿತ್ತು. ಅಂಥದ್ರಲ್ಲಿ ಮನೆ ಕೆಲಸವನ್ನು ಸರಿಯಾಗಿ ಮಾಡದೆ ಕಳ್ಳಾಟ ಮಾಡ್ತೀಯಾ ಅಂತ ಯಾವಾಗಲೂ ಕೂಡ ಬೈಯೋದು ಹೊಡೆಯೋದು ಮಾಡ್ತಾನೆ ಇದ್ರು. ಇಷ್ಟೊಂದು ಚೆನ್ನಾಗಿ ನಿನ್ನನ್ನು ನೋಡಿಕೊಳ್ತಿರುವ ನಮಗೆ ಸೇವೆ ಮಾಡೋಕ್ಕೂ ನಿನಗೆ ಆಗ್ತಾ ಇಲ್ವಾ ಅಂತ ಬೈಯೋರು ಸಂಜನಾಗೆ ಅವಳ ಚಿಕ್ಕಮ್ಮ. ಹೀಗೆ ದಿನಗಳು ಸಾಕ್ತಾನೇ ಇದೆ. ಸಂಜನಾ ಮಾತ್ರ ಪ್ರತಿದಿನವೂ ಆ ಮನೆಯಲ್ಲಿ ಮನೆ ಕೆಲಸವಳಂತಾನೆ ಕೆಲಸ ಮಾಡಿಕೊಂಡು ಇದ್ಲು. ಪಾಪ ಏಟುಗಳನ್ನು ತಿಂತ ಅವಮಾನಗಳನ್ನು ಸಹಿಸ್ಕೊಳ್ತಾ ದಿನವನ್ನು ದೂಡ್ತಾ ಇದ್ಲು ಸಂಜನಾ. ಎಷ್ಟೇ ಕಷ್ಟ ಆದರೂ ಕೂಡ ಎಲ್ಲವನ್ನು ಸಹಿಸ್ತಾ ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಮಾಡ್ಕೊಳ್ತಾ ಇರ್ತಾ ಇದ್ಲು ಸಂಜನಾ. ಅವಳ ಊರಲ್ಲಿ ಎಲ್ಲರೂ ಕೂಡ ಅವಳನ್ನು ನೋಡಿ ಸಂಜನಾ ತುಂಬ ಒಳ್ಳೆ ಹುಡುಗಿ ಅಂತ ಹೇಳ್ತಾ ಇದ್ರು. ಸಂಜನಾ ಕೂಡ ತನ್ನ ಕೈಲಾದಷ್ಟು ಸಹಾಯವನ್ನ ಮಾಡ್ತಾ ಇದ್ಲು. ವಯಸ್ಸಾದವರಿಗೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ಲು ಸಂಜನಾಗೆ ಅವಳ ಚಿಕ್ಕಮ್ಮ ಊಟ ಕೊಡ್ತಾ ಇದ್ದಿದ್ದೇ ಕಡಿಮೆ. ಅದರಲ್ಲೂ ಕೂಡ ಸಂಜನಾ ಬೀದಿ ನಾಯಿಗಳಿಗೆ ಹಂಚುತ್ತಾ ಇದ್ಲು. ಅಷ್ಟು ಒಳ್ಳೆ ಮನಸ್ಸಿನವಳು ಸಂಜನಾ. ಆದರೆ ಸಂಜನಾಳ ಬದುಕು ಕೆಲವೇ ದಿನಗಳಲ್ಲಿ ಬದಲಾಗಿ ಹೋಗಿತ್ತು. ಅದು ಒಂದು ದಿನ ಒಬ್ಬ ವ್ಯಕ್ತಿ ಮಳೆಯಲ್ಲೇ ನೆನೆದುಕೊಂಡು ಆ ಊರಿಗೆ ಬರ್ತಾನೆ. ಅವನು ಹಾಕೊಂಡಿರುವಂತಹ ಬಟ್ಟೆಗಳು ಪೂರ್ತಿಯಾಗಿ ಹರಿದು ಹೋಗಿದ್ವು. ಆದರೂ ಕೂಡ ಅವನು ವೇಗದ ನಡಿಗೆಯಲ್ಲಿ ಆ ಊರಿಗೆ ಬಂದಿದ್ದ. ಅವನನ್ನು ನೋಡಿದ ಅದೇ ಊರಿನ ಕೆಲವರು ಅವನು ಯಾರು ಗೊತ್ತಾ ಅಂತ ಕೇಳಿದಾಗ ಇನ್ಯಾರು ಹುಚ್ಚ ಅವನು ಅಂತ ಮಾತಾಡ್ಕೊಳ್ತಾರೆ. ಚಿಕ್ಕ ಮಕ್ಕಳೆಲ್ಲ ಅವನನ್ನು ನೋಡಿ ಹುಚ್ಚ ಹುಚ್ಚ ಅಂತ ಕೂಗ್ತಾರೆ. ಆದರೆ ಆ ವ್ಯಕ್ತಿ ಮಾತ್ರ ಅದ್ಯಾವುದರ ಬಗ್ಗೆಯೂ ಕೂಡ ತಲೆಯನ್ನು ಕೆಡಿಸ್ಕೊಳ್ಳೋದೇ ಇಲ್ಲ. ಅವನ ಪಾಡಿಗೆ ಅವನು ನಡೆದು ಹೋಗ್ತಾ ಇದ್ದಾನೆ. ಮಳೆ ಬರ್ತಾ ಇರೋದನ್ನು ಕೂಡ ಲೆಕ್ಕಿಸದೆ ಅವನು ಅದೇ ರೋಡ್ನಲ್ಲಿ ಹೋಗ್ತಾ ಇರ್ತಾನೆ. ಅವನು ಹಾಗೆ ಊರ ಒಳಗಡೆ ನಡೆದು ಹೋಗ್ತಾ ಇರೋದನ್ನು ಮಳೆ ಅಂತ ಸೈಡಲ್ಲಿ ನಿಂತಿದ್ದ ಪ್ರತಿಯೊಬ್ಬರು ಕೂಡ ಗಮನಿಸಿದ್ರು ಕೂಡ ಆದರೆ ಯಾರೊಬ್ಬರು ಕೂಡ ಅವನಿಗೆ ಯಾವ ರೀತಿಯ ಸಹಾಯವನ್ನು ಮಾಡೋದೇ ಇಲ್ಲ. ಆದರೆ ಆ ದಿನ ಸಂಜನಾ ಮಾತ್ರ ಮನೆಯಿಂದ ಹೊರಗಡೆ ಕೂತು ಅವಳ ಚಿಕ್ಕಮ್ಮ ಕೊಟ್ಟ 3 ಇಡ್ಲಿಗಳಲ್ಲಿ ಒಂದನ್ನು ಅಲ್ಲೇ ಪಕ್ಕದಲ್ಲಿದ್ದ ನಾಯಿಗೆ ಹಾಕಿ ಇನ್ನೊಂದನ್ನು ತಾನು ತಿಂತಾ ಕೂತಿದ್ಲು. ಆಗ ಅವಳಿಗೆ ಎದುರಾದ ಆ ವ್ಯಕ್ತಿಯನ್ನು ನೋಡಿ ಪಾಪ ಆ ವ್ಯಕ್ತಿ ಹೀಗಿದ್ದಾರೆ, ಏನಾದರೂ ತಿಂದಿದ್ದಾರೋ ಇಲ್ವೋ ಅಂತ ಇವರನ್ನು ನೋಡ್ತಾ ಇದ್ರೆ ತುಂಬ ದಿನದಿಂದ ಏನೂ ತಿಂದಿಲ್ಲ ಅಂತ ಅನಿಸುತ್ತೆ ಅಂತ ತನಗಾಗಿ ಇಟ್ಟುಕೊಂಡಿದ್ದ ಇಡ್ಲಿಯಲ್ಲಿ ಒಂದು ಇಡ್ಲಿಯನ್ನು ಆ ವ್ಯಕ್ತಿಗೆ ಕೊಟ್ಬಿಡ್ತಾಳೆ. ಅವಳನ್ನು ನೋಡಿ ಅವಳ ವರ್ತನೆಯನ್ನು ಕಂಡ ಆ ವ್ಯಕ್ತಿ ಆಶ್ಚರ್ಯದಿಂದ ಕಣ್ಣುಗಳನ್ನು ಅರಳಿಸ್ತಾನೆ.
ಸಂಚಳನೆ ನೋಡ್ತಾನೆ. ಆಗ ನೀವು ತಿನ್ನಬಹುದು ಅಂತ ಮತ್ತೆ ಹೇಳ್ತಾಳೆ ಸಂಜನಾ. ಒಂದೆರಡು ಕ್ಷಣಗಳು ಹಾಗೆ ನಿಂತ ಆ ವ್ಯಕ್ತಿ ನಂತರ ಸಂಜನಾ ಕೊಟ್ಟ ಇಡ್ಲಿಯನ್ನ ನಡುತ್ತಾ ಇರೋ ತನ್ನ ಕೈಗಳಿಂದ ತೆಗೆದುಕೊಳ್ತಾನೆ. ಧನ್ಯವಾದಗಳು ಅಂತ ಅವನ ಬಲಹೀನವಾದ ಧ್ವನಿಯಿಂದಲೇ ಹೇಳ್ತಾನೆ. ಅಂದಿನಿಂದ ಆ ವ್ಯಕ್ತಿ ಸಂಜನಾ ಮನೆಯ ಅಕ್ಕಪಕ್ಕವೇ ವಾಸಿಸೋಕೆ ಶುರು ಮಾಡಿಬಿಡ್ತಾನೆ. ಸಂಜನಾಗೆ ಕೆಲಸದಲ್ಲಿ ಸಹಾಯ ಕೂಡ ಮಾಡ್ತಾ ಇದ್ದ. ಇಬ್ಬರ ನಡುವೆ ಒಂದು ಆತ್ಮೀಯತೆ ಏರ್ಪಟ್ಟಿತು. ಆಗಲೇ ಆ ಊರಿನ ತುಂಬ ಒಂದು ಸುದ್ದಿ ಹರಡ್ಬಿಡ್ತು. ಈ ನಗರದ ದೊಡ್ಡ ಕೋಟ್ಯಾಧೀಶ್ವರರ ಮಗ ರಾಹುಲ್ ವಿದೇಶದಿಂದ ಬಂದಿದ್ದಾರೆ. ಅವರು ತುಂಬ ಓದ್ಕೊಂಡಿದ್ದಾರೆ, ತುಂಬ ಶ್ರೀಮಂತರು. ಅವರಿಗೆ ಆಸ್ತಿ ಪಾಸ್ತಿ ಏನು ಬೇಡ, ಒಳ್ಳೆ ಸಂಸ್ಕಾರ ಹಾಗೂ ಗುಣವಂತ ಹುಡುಗಿ ಬೇಕು. ಅಂತಹ ಹುಡುಗಿಯನ್ನ ಮದುವೆ ಮಾಡ್ಕೋಬೇಕು ಅನ್ನೋದು ಅವರ ಆಲೋಚನೆಯಂತೆ ಅನ್ನೋ ಈ ಸುದ್ದಿ ಎಲ್ಲ ಕಡೆ ಹರಿದಾಡ್ಬಿಡ್ತು. ಸುದ್ದಿಯನ್ನ ಕೇಳಿದ ಆ ಊರಿನ ಜನರೆಲ್ಲ ಒಂದು ವೇಳೆ ಆ ಹುಡುಗ ನಮ್ಮ ಮನೆ ಮಗಳನ್ನ ಮದುವೆ ಆದರೆ ನಮ್ಮ ಅದೃಷ್ಟವೇ ಬದಲಾಗುತ್ತೆ ಅಂತ ಯೋಚಿಸ್ತಾ ಇದ್ರು. ಇನ್ನು ಸಂಜನಾ ಚಿಕ್ಕಮ್ಮ ಕೂಡ ಅಂತಹ ಅವಕಾಶಗಳನ್ನು ಬಿಡೋ ವ್ಯಕ್ತಿ ಅಲ್ಲ. ಆ ಅವಕಾಶ ನಮಗೆ ಬಂದರೆ ಅದರಿಂದ ನಮ್ಮ ಮಕ್ಕಳ ಭವಿಷ್ಯವೇ ಬದಲಾಗಿ ಹೋಗುತ್ತೆ ಅಂತ ಭಾವಿಸಿದ್ರು. ಹಾಗಾಗಿ ತಮ್ಮ ಮಕ್ಕಳನ್ನು ಎಂದೂ ಕೂಡ ಅಂದವಾಗಿ ಕಾಣುವ ಹಾಗೆ ಮಾಡೋಕ್ಕೆ ಏನೇನು ಸರ್ಕಸ್ ಮಾಡ್ತಾ ಇದ್ರು. ಅವರನ್ನು ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಹೋಗಿ ಫೇಶಿಯಲ್ ಮಾಡಿಸೋದು, ಮೇಕಪ್ ಮಾಡಿಸೋದು, ಒಳ್ಳೆ ಬಟ್ಟೆಗಳನ್ನು ಕೊಡಿಸೋದು, ಹೀಗೆ ಮಕ್ಕಳು ಚೆನ್ನಾಗಿ ಕಾಣಿಸೋಕ್ಕೆ ಏನೇನು ಮಾಡಬೇಕೋ ಎಲ್ಲವನ್ನ ಕೂಡ ಮಾಡ್ತಾ ಇದ್ರು ಅವರ ಚಿಕ್ಕಮ್ಮ. ನಂತರ ಇದಾದ ಮೇಲೆ ನನ್ನ ಮಕ್ಕಳನ್ನು ಯಾರಾದರೂ ನೋಡಿದರೆ, ಅದರಲ್ಲೂ ರಾಹುಲ್ ನೋಡಿದರೆ ಇವರನ್ನೇ ಮದುವೆ ಮಾಡ್ಕೊಳ್ತೇನೆ ಖಂಡಿತವಾಗಿ ಅಂತ ಆಸೆಯನ್ನು ಇಟ್ಕೊಂಡಿದ್ರು ಸಂಜನಾಳ ಚಿಕ್ಕಮ್ಮ. ಆದರೆ ಸಂಜನಾನ ನೋಡಿದಾಗಲೆಲ್ಲ ಅವಳ ಚಿಕ್ಕಮ್ಮನಿಗೆ ಸಂಜನಾ ಒಂದು ದೊಡ್ಡ ಸಮಸ್ಯೆಯಂತೆ ಕಾಣ್ತಾ ಇದ್ಲು. ಸಂಜನಾ ನಮ್ಮ ಕುಟುಂಬದ ಗೌರವಕ್ಕೆ ಒಂದು ಕಪ್ಪು ಮಚ್ಚೆಯ ಹಾಗೆ ಅಂಟ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಂದಲೇ ನಾನು ತಲೆ ಎತ್ತಿ ಓಡಾಡೋಕೆ ಆಗ್ತಾ ಇಲ್ಲ ಅಂತ ಭಾವಿಸಿದ್ರು ಅವರು. ಒಂದ್ಸಲ ನಿನ್ನ ಅವತಾರನ ಸರಿಯಾಗಿ ನೋಡ್ಕೋ, ಎಷ್ಟು ಅಸಹ್ಯವಾಗಿ ಇದೆಯಾ ಅಂತ ಯಾವಾಗಲೂ ಸಂಜನಾಗೆ ಬೈತಾನೆ ಇರ್ತಾ ಇದ್ರು ಅವರ ಚಿಕ್ಕಮ್ಮ. ಸಂಜನಾ ಮಾತ್ರ ಪಾಪ ಏನೊಂದು ಕೂಡ ಮಾತನಾಡದೆ ತಲೆ ತಗ್ಗಿಸ್ಕೊಂಡು ಮೌನವಾಗಿ ರೋಧಿಸ್ತಾ ಇದ್ದಾಳೆ ಹೊರತು ಅವರ ಎದುರು ಉತ್ತರನ ಕೊಡ್ತಾನೆ ಇರಲಿಲ್ಲ. ಒಂದಿನ ಹೀಗೆ ಸಂಜನಾ ತನ್ನ ಊಟವನ್ನು ಆ ಭಿಕ್ಷುಕ ಹುಚ್ಚನ ವ್ಯಕ್ತಿಯ ಜೊತೆ ಹಂಚಿಕೊಂಡು ತಿಂತಾ ಇರೋದನ್ನ ನೋಡಿದಾಗ ತುಂಬಾನೇ ಕೋಪ ಬರುತ್ತೆ ಸಂಜನಾಳ ಚಿಕ್ಕಮ್ಮನಿಗೆ. ಕೋಪದಿಂದ ಸಂಜನಾಗೆ ಚೆನ್ನಾಗಿ ಬೈತಾ ಅವಳ ಕೈಯನ್ನ ಇಟ್ಕೊಂಡು ಒಳಗಡೆ ಎಳ್ಕೊಂಡು ಹೋಗ್ತಾರೆ. ನಿನಗೆ ರೀತಿಯಲ್ಲಿ ತಿರುಗೋ ಭಿಕ್ಷಕನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಅವನನ್ನೇ ಹೋಗಿ ಮದುವೆ ಮಾಡ್ಕೋ, ಆಗ ಪ್ರತಿದಿನವೂ ನೀನು ಅವನಿಗೆ ನಿನ್ನ ಕೈಯಾರೆ ತಿನ್ನಿಸಬಹುದು ಅಂತ ಜೋರಾಗಿ ಬೈದು ಹೊರಗೆ ಬಂದ ಸಂಜನಾ ಚಿಕ್ಕಮ್ಮ ಆ ಭಿಕ್ಷುಕ ವ್ಯಕ್ತಿಯ ಕಡೆಗೆ ಬೆರಳು ಮಾಡಿ ತೋರಿಸ್ತಾ, ನಿನಗೆ ಇವಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಅವಳನ್ನ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೋ, ಆಗ ಅವಳೇ ನಿನಗೆ ಪ್ರತಿದಿನವೂ ಅಡುಗೆ ಮಾಡಿ ತಿನ್ನಿಸ್ತಾಳೆ. ನಮಗೂ ಕೂಡ ಇವಳು ನಮ್ಮ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ. ಕೆಲಸಕ್ಕೆ ಬರದ ಇವಳನ್ನ ನೀನು ಕರ್ಕೊಂಡು ಹೋಗಿ ಮದುವೆ ಆದರೂ ಆಗು, ನಮಗಾಗುವ ನಷ್ಟವೇನೂ ಇಲ್ಲ, ನಮಗೂ ಕೂಡ ಒಂದು ಭಾರ ಕಡಿಮೆಯಾದ ಹಾಗೆ ಆಗುತ್ತೆ ಅಂತಾರೆ ಸಂಜನಾಳ ಚಿಕ್ಕಮ್ಮ. ನಂತರ ಸಂಜನಾ ಮಾತ್ರ ಚಿಕ್ಕಮ್ಮನ, ಪ್ಲೀಸ್ ಚಿಕ್ಕಮ್ಮ ನನ್ನನ್ನು ಮನೆಯಿಂದ ಆಚೆ ಕಳಿಸ್ಬೇಡಿ ಅಂತ ಬೇಡ್ಕೊಳ್ತಿದ್ದಾಳೆ. ಆದರೆ ಅವಳ ಚಿಕ್ಕಮ್ಮ ಮಾತ್ರ ಸಂಜನಾಳ ಮೇಲೆ ಕನಿಕರ ತೋರಿಸ್ತಾನೆ ಇಲ್ಲ. ನೀನು ನಮ್ಮ ಮರ್ಯಾದೆ ತೆಗೆಯೋದಕ್ಕೆ ಅಂತಾನೇ ಇದೆಯಾ? ನೀನು ಹೀಗೆ ಬುದ್ಧಿಯಲ್ಲಿ ಏನೇನೋ ಮಾಡಿದರೆ ನಾಳೆ ದಿನ ನಮ್ಮ ಮಕ್ಕಳನ್ನು ಯಾರು ಮದುವೆ ಆಗ್ತಾರೆ? ಹಾಗಾಗಿ ನೀನು ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ಬಿಡ್ತಾರೆ. ಆಗ ಆ ಭಿಕ್ಷುಕ ವ್ಯಕ್ತಿ ಮುಂದೆ ಬರ್ತಾನೆ. ಅವನ ಮುಖ ತುಂಬ ಪ್ರಶಾಂತವಾಗಿ ಕಾಣ್ತಾ ಇದೆ. ನೀವು ಹಾಗೆ ಅವರನ್ನು ಮನೆಯಿಂದ ಹೊರಗಡೆ ಹಾಕಿದರೆ ಪಾಪ ಅವರು ಎಲ್ಲಿಗೆ ಹೋಗ್ತಾರೆ ಹೇಳಿ ಅಂತ ತುಂಬ ಸಮಾಧಾನದಿಂದ ಅವರ ಚಿಕ್ಕಮ್ಮನ ಕೇಳ್ತಾನೆ. ಇನ್ನೆಲ್ಲಿರ್ತಾಳೆ? ನಿನ್ನ ಜೊತೆಗೆ ಇರ್ತಾಳೆ, ಕರ್ಕೊಂಡು ಹೋಗು ಅಂತ ಅಂದ್ಬಿಡ್ತಾರೆ ಅವಳ ಚಿಕ್ಕಮ್ಮ. ಆದರೆ ನನ್ನ ಹತ್ರ ಅವನ್ನ ನೋಡ್ಕೊಳ್ಳೋಕೆ ಮನೆ ಇಲ್ವಲ್ಲ ಅಂತ ಹೇಳ್ತಾನೆ ಆ ವ್ಯಕ್ತಿ. ಹೌದಾ, ಹಾಗಾದರೆ ಇನ್ನೂ ಒಳ್ಳೆಯದೇ ಆಯ್ತಲ್ಲ, ಇಬ್ಬರು ಕೂಡ ಹೋಗಿ ರೋಡ್ ಮೇಲೆ ಬದುಕಿ ಅಂತ ಹೇಳಿ ಸಂಜನಾನ ಮನೆಯಿಂದ ಆಚೆಗೆ ತಳ್ಳಿ ಡೋರ್ನ ಲಾಕ್ ಮಾಡ್ಕೊಳ್ತಾರೆ ಅವರ ಚಿಕ್ಕಮ್ಮ. ಸಂಜನಾ ಮಾತ್ರ ತುಂಬ ಅಳ್ತಾ ಇದ್ದಾಳೆ. ಸಂಜನಾ ನೀನು ದಯವಿಟ್ಟು ಅಳಬೇಡ ಅಂತ ಹೇಳ್ತಾ ಅವಳಿಗೆ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ. ನಾನು ನಿನ್ನನ್ನು ನೋಡಿಕೊಳ್ತೀನಿ, ಬಾ ಇಲ್ಲಿಂದ ಹೋಗೋಣ ಅಂತ ಅವಳನ್ನು ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ಆ ವ್ಯಕ್ತಿ. ಸಂಜನಾಗೆ ಮಾತ್ರ ಅವನು ತನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ.
ಆದರೂ ಕೂಡ ಇವನ ಕೈ ಹಿಡ್ಕೊಂಡು ನಡೆದು ಹೋಗ್ತಾ ಇದ್ದಾಳೆ ಸಂಜನಾ. ಯಾವುದಾದ್ರೂ ಕಾಡಿಗೋ ಅಥವಾ ಯಾವುದಾದ್ರೂ ಪಾಳು ಬಿದ್ದ ಮನೆಗೋ, ಯಾರ ವಾಸದ ಮನೆಗೆ ಕರ್ಕೊಂಡು ಹೋಗಬಹುದೇನೋ ಅಂತ ಅಂದ್ಕೊಂಡಿರ್ತಾಳೆ ಸಂಜನಾ. ಆದರೆ ಹಾಗೆ ಅಂದ್ಕೊಂಡು ಅವನ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾಳೆ ಸಂಜನಾ. ಆದರೆ ತುಂಬ ಹೊತ್ತು ನಡೆದ ನಂತರ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾಳೆ ಸಂಜನಾ ಆ ಭಿಕ್ಷುಕ ವ್ಯಕ್ತಿಯನ್ನ. ಆದರೆ ಆ ವ್ಯಕ್ತಿ ಮಾತ್ರ ಯಾವುದೇ ರೀತಿಯ ಉತ್ತರ ಕೊಡಲಿಲ್ಲ, ನಡೀತಲೇ ಇದ್ದಾನೆ. ನಿನ್ನನ್ನೇ ಕೇಳ್ತಾ ಇರೋದು, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀಯಾ ಅಂತ ಮತ್ತೊಮ್ಮೆ ಕೇಳ್ತಾಳೆ ಸಂಜನಾ. ಆದರೆ ಆ ವ್ಯಕ್ತಿ ಮಾತ್ರ ಕೊನೆಗೆ ನಡೆದು ಹೋಗಿ ನಿಂತಿದ್ದು ಒಂದು ದೊಡ್ಡ ಬಂಗಲೆಯ ಮುಂದೆ. ಆ ವ್ಯಕ್ತಿಯನ್ನ ನೋಡಿದ ಕೂಡಲೇ ಬಂಗಲೆಯ ಮುಂದೆ ನಿಂತಿದ್ದ ವಾಚ್ಮೆನ್ ಗೇಟ್ ತೆಗೆದು ಆ ವ್ಯಕ್ತಿಗೆ ನಮಸ್ಕಾರ ಮಾಡ್ತಾನೆ. ಅದೆಲ್ಲವನ್ನ ನೋಡ್ತಾ ಇರೋ ಸಂಜನಾಗೆ ಆಶ್ಚರ್ಯ ಪಡ್ತಾಳೆ. ಡ್ರೆಸ್ ಕೋಡ್ ಮೇಂಟೈನ್ ಮಾಡ್ತಾ ಇರೋ ಮನೆ ಕೆಲಸದವರು ಆ ಭಿಕ್ಷುಕ ವ್ಯಕ್ತಿ ಮುಂದೆ ಬಂದು ಅವನಿಗೆ ನಮಸ್ಕಾರ ಮಾಡ್ತಾರೆ. ಗುಡ್ ಈವ್ನಿಂಗ್ ಸರ್ ಅಂತ ಅತಿ ವಿನಯದಿಂದ ಹೇಳ್ತಾರೆ. ಅವರೆಲ್ಲರೂ ಕೂಡ ಅದನ್ನು ನೋಡಿದ ಸಂಜನಾ ಆಶ್ಚರ್ಯದಿಂದ ಬಾಯಿ ತೆರೆದು ಹಾಗೆ ನೋಡ್ತಾ ನಿಂತ್ಬಿಡ್ತಾಳೆ. ನಿಂತದ್ಲೆ ಸರ್ ಅಂತ ಅಂದ್ಕೊಳ್ತಾಳೆ ಸಂಜನಾ ಆಶ್ಚರ್ಯದಿಂದ. ಕೊನೆಗೂ ನೀವು ಯಾರು ಅಂತ ಕೇಳ್ತಾಳೆ ಗಾಬರಿಯಿಂದ ಸಂಜನಾ. ನೀವೆಲ್ಲ ಊಹಿಸ್ತಿರೋ ಹಾಗೆ ಆ ಶ್ರೀಮಂತ ವ್ಯಕ್ತಿ ಇವನೇ ಇರ್ಬೋದಾ, ಮುಂದೆ ನೋಡಿ. ಆಗ ಆ ವ್ಯಕ್ತಿ ತುಂಬಾನೇ ಗಂಭೀರವಾಗಿ ಹಾಗೆ ಕಾನ್ಫಿಡೆಂಟ್ ಆಗಿ ನಾನು ರಾಹುಲ್, ಈ ಮನೆಯ ವಾರಸುದಾರ ಅಂತ ಹೇಳ್ತಾನೆ. ಇಷ್ಟು ಸಿರಿವಂತನಾದ ನಾನು ಒಬ್ಬ ಭಿಕ್ಷುಕನ ಹಾಗೆ ತಿರುಗೋಕೆ ಕಾರಣ ನನ್ನ ಸಿರಿವಂತಿಕೆಯನ್ನು ನೋಡಿ ನನಗೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನಲ್ಲಿ ಈ ಹಣ ಆಸ್ತಿ ಇಲ್ಲದಿದ್ದರೂ ಕೂಡ ನನಗೆ ಯಾರಾದರೂ ಗೌರವಿಸ್ತಾರೆ ಅಂತ ತಿಳಿದುಕೊಳ್ಳೋಕೆ ನಾನು ಹಾಗೆ ಭಿಕ್ಷುಕನ ಹಾಗೆ ತಿರುಗಿದೆ ಅಷ್ಟೇ. ಆದರೆ ಎಲ್ಲರೂ ಕೂಡ ನನ್ನನ್ನು ತಿರಸ್ಕರಿಸಿದರು, ಅವಹೇಳನವಾಗಿ ನನ್ನನ್ನು ನೋಡಿ ಮಾತನಾಡಿದರು ಕೂಡ ನೀನು ಮಾತ್ರ ನನ್ನನ್ನು ತುಂಬ ಕರುಣೆಯಿಂದ ನೋಡಿದೆ. ಈ ಮಾತನ್ನು ಕೇಳಿದ ಕೂಡಲೇ ಗಾಬರಿಯಾದ ಸಂಜನಾಳ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದ್ವು. ತಕ್ಷಣ ತನ್ನ ಕೈಯನ್ನು ರಾಹುಲ್ ಕೈಯಿಂದ ಬಿಡಿಸ್ಕೊಂಡು ಅವನಿಗೆ ನಮಸ್ಕಾರ ಮಾಡೋಕೆ ಹೋಗ್ತಾಳೆ. ಆಗ ರಾಹುಲ್ ಅವಳನ್ನು ಹಿಡ್ಕೊಂಡು ಸರಿಯಾಗಿ ನಿಲ್ಲಿಸ್ತಾನೆ. ಇಲ್ಲಿ ನೀನು ಕೆಲಸ ಮಾಡೋ ಮನೆ ಕೆಲಸದವಳಲ್ಲ, ನನ್ನನ್ನು ಮದುವೆ ಆಗುವಂತಹ ಈ ಮನೆಯ ಮಹಾರಾಣಿ ನೀನು ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದ ಸಂಜನಾ ತುಂಬಾನೇ ಆಶ್ಚರ್ಯ ಪಡ್ತಾಳೆ. ಕೆಲವು ವಾರಗಳ ನಂತರ ಆ ಮನೆ ಮತ್ತಷ್ಟು ಜಗಮಗಿಸುವಂತೆ ಅಲಂಕಾರಗೊಂಡಿತ್ತು. ರಾಹುಲ್ ಹುಟ್ಟುಹಬ್ಬದ ಪ್ರಯುಕ್ತ ಆ ನಗರವನ್ನು ದೀಪಗಳಿಂದ ಅಲಂಕರಿಸಲಾಗಿತ್ತು. ಆ ನಗರದ ತುಂಬ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಆ ನಗರದ ಎಲ್ಲರಿಗೂ ಕೂಡ ರಾಹುಲ್ ಹುಟ್ಟುಹಬ್ಬಕ್ಕೆ ಆಹ್ವಾನ ನೀಡಲಾಗಿತ್ತು. ರಾಹುಲ್ ಮನೆಯಿಂದ ಆಹ್ವಾನ ಬಂದ ಕೂಡಲೇ ಸಂಜನಾಳ ಚಿಕ್ಕಮ್ಮ ತುಂಬ ಸಂತೋಷ ಪಡ್ತಾರೆ. ಒಂದು ವೇಳೆ ಆ ರಾಹುಲನ ಮಕ್ಕಳಲ್ಲಿ ಯಾರನ್ನಾದರೂ ಒಬ್ಬರನ್ನಾದರೂ ಮದುವೆಯಾಗಿ ಒಪ್ಪಿಕೊಂಡ್ರೆ ನಮ್ಮ ಜೀವನವೇ ಬದಲಾಗಿ ಹೋಗುತ್ತೆ ಅಂತ ಸಂಭ್ರಮ ಪಡ್ತಾರೆ. ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಹೋಗಿ ತುಂಬಾನೇ ಅಂದವಾಗಿ ರೆಡಿ ಮಾಡಿಸ್ತಾರೆ. ರೆಡಿಯಾದ ನಂತರ ಅಕ್ಕ ತಂಗಿಯರಿಬ್ಬರು ಕನ್ನಡಿಯಲ್ಲಿ ತಮ್ಮನ್ನು ತಾವು ನೋಡಿಕೊಂಡು ಸಂತೋಷ ಕೂಡ ಪಡ್ತಾರೆ. ಮಕ್ಕಳ ಅಂದವನ್ನ ನೋಡಿದ ಸಂಜನಾಳ ಚಿಕ್ಕಮ್ಮ ಅವರಿಬ್ಬರು ಕೂಡ ದೃಷ್ಟಿ ತೆಗಿತಾರೆ. ನಿಮ್ಮ ಅಂದವನ್ನ ನೋಡಿ ಖಂಡಿತ ಆ ರಾಹುಲ್ ನಿಮ್ಮನ್ನೇ ಮದುವೆ ಮಾಡ್ಕೊಳ್ತಾನೆ, ನೀವು ಕೋಟ್ಯಾಧಿಪತಿಗಳಾಗಿ ಹೋಗ್ತೀರಾ ಅಂತಾರೆ. ಸಂತೋಷದಿಂದ ಎಲ್ಲರೂ ಕೂಡ ಅಂದವಾಗಿ ತಯಾರಾಗಿ ರಾಹುಲ್ ಹುಟ್ಟಿದ ಹಬ್ಬಕ್ಕೆ ಅತಿಥಿಗಳಾಗಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಆದರೆ ನಗರದ ಜನರೆಲ್ಲ ಇಷ್ಟೊತ್ತು ಸದ್ದು ಗದ್ದಲಗಳಿಂದ ಕೂಡಿದ ಆ ಮನೆಯ ಆವರಣ ತಕ್ಷಣ ನಿಶಬ್ದವಾಗಿತ್ತು. ರಾಹುಲ್ ಇಬ್ಬರು ಬೌನ್ಸರ್ಗಳ ಜೊತೆ ಗಂಭೀರವಾಗಿ ನಡೆದು ಬರ್ತಾ ಇರೋದನ್ನ ಕಂಡು ರಾಹುಲ್ನನ್ನ ನೋಡಿದ ಎಲ್ಲರೂ ಕೂಡ ಶಾಕ್ ಆಗಿ ಹೋಗ್ಬಿಡ್ತಾರೆ. ಯಾಕಂದ್ರೆ ಆ ಭಿಕ್ಷುಕನ ವಿಷಯದಲ್ಲಿದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ, ಇದೇ ರಾಹುಲ್ ಅನ್ನೋದನ್ನ ತಿಳಿದು. ನಂತರ ಕೆಳಗಡೆ ನಡೆದು ಬಂದ ರಾಹುಲ್, ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳು. ಇವತ್ತು ನಾನು ನನ್ನ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ, ಬನ್ನಿ ಅಂತಾನೆ. ಅವನ ಮಾತನ್ನ ಕೇಳಿದ ಸಂಜನಾಳ ಚಿಕ್ಕಮ್ಮ ಮಕ್ಕಳಿಬ್ಬರು ತಮ್ಮ ಬಟ್ಟೆಗಳನ್ನ ಸರಿ ಮಾಡಿಕೊಂಡು ನಾವೇ ಅವನ ಹೆಂಡತಿಯರು ಆಗ್ತೀವಿ ಅಂತ ಆಸೆಯಿಂದ ನೋಡ್ತಾ ಇದ್ದಾರೆ. ಆದರೆ ರಾಹುಲ್ ಮಾತ್ರ ನಾನು ಇವತ್ತು ನಿಮಗೆ ಪರಿಚಯ ಮಾಡ್ಕೊಳ್ಳೋಕೆ ಹೋಗ್ತಾ ಇರೋ ಆ ವ್ಯಕ್ತಿ ಯಾರು ಅಂದರೆ ಅಂತ ತನ್ನ ಕೈಯನ್ನು ಚಾಚ್ತಾನೆ. ಹಾಗೆ ಅವನು ಕೈ ಚಾಚಿದಾಗ ಅವನ ಮುಂದೆ ಬರುವ ವ್ಯಕ್ತಿ ಮತ್ತೆ ಯಾರೂ ಅಲ್ಲ, ಅದು ಸಂಜನಾ. ಸಂಜನಾ ತುಂಬ ಅಂದವಾಗಿ ಕಾಣ್ತಾ ಇದ್ದಾಳೆ. ಆ ವೇಷಭೂಷಣಗಳಲ್ಲಿ ಸಂಜನಾಳನ್ನು ಅಲ್ಲಿ ಹಾಗೆ ಪರಿಸ್ಥಿತಿಯಲ್ಲಿ ನೋಡಿದ ಅಲ್ಲಿಗೆ ಬಂದವರೆಲ್ಲ ಆಶ್ಚರ್ಯ
ಚಕಿತರಾಗ್ತಾರೆ. ಅವಳು ಅವಳು ಅಂತ ತಡಬಡಿಸ್ತಾ ಇದ್ದಾರೆ ಸಂಜನಾಳ ಚಿಕ್ಕಮ್ಮ. ರಾಹುಲ್ ಮಾತ್ರ ಸಂಜನಾ ಕೈನ ಹಿಡ್ಕೊಂಡು ಮೃದುವಾದ ಧ್ವನಿಯಲ್ಲಿ ಎಲ್ಲಿಗೋ ಹೇಳ್ತಾನೆ, ಇವಳ ಹೆಸರು ಸಂಜನಾ. ನಾನು ಭಿಕ್ಷುಕನ ವೇಷದಲ್ಲಿ ತಿರುಗಿದಾಗ ನನ್ನನ್ನು ಯಾರೂ ಕೂಡ ಆಧರಿಸಲಿಲ್ಲ. ಎಲ್ಲರೂ ಕೂಡ ನನ್ನನ್ನು ಅವಹೇಳನವಾಗಿ ನಿಂದಿಸ್ತಾ ಹುಚ್ಚನ ಹಾಗೆ ನೋಡಿದರು. ಆದರೆ ಸಂಜನಾ ಮಾತ್ರ ನನ್ನನ್ನು ಭಿಕ್ಷುಕನಾದರೂ ಕೂಡ ನನ್ನನ್ನು ಒಬ್ಬ ಮನುಷ್ಯನಂತೆ ಮಾನವೀಯತೆಯಿಂದ ಆಧರಿಸಿದ ಏಕೈಕ ವ್ಯಕ್ತಿ ಈ ಸಂಜನಾ. ಇಂತಹ ಅಪರೂಪದ ವ್ಯಕ್ತಿಯನ್ನು ಜೀವನ ಪೂರ್ತಿ ನನ್ನ ಪಕ್ಕದಲ್ಲಿ ಉಳಿಸಿಕೊಳ್ಳೋಕೆ ನಾನು ಬಯಸ್ತೀನಿ. ಅವರನ್ನು ನಾನು ಮದುವೆ ಮಾಡ್ಕೋಬೇಕು ಅಂತೂ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ರಾಹುಲ್. ಈ ಮಾತನ್ನು ಕೇಳಿ ಆ ಸಭೆಯಲ್ಲಿದ್ದವರೆಲ್ಲರೂ ಕೂಡ ತುಂಬಾ ಸಂತೋಷ ಪಡ್ತಾರೆ. ಆದರೆ ಸಂಜನಾ ಚಿಕ್ಕಮ್ಮ ಹಾಗೆ ಅವರ ಮಕ್ಕಳನ್ನು ಹೊರತುಪಡಿಸಿ ಮಾತ್ರ. ಆದರೆ ಸಂಜನಾ ಕಣ್ಣುಗಳು ಮಾತ್ರ ಕಣ್ಣೀರಿನಿಂದ ತುಂಬಿತ್ತು. ಅದು ಸಂತೋಷದ ಕಣ್ಣೀರು. ಆ ಕಣ್ಣೀರಿನಿಂದಲೇ ರಾಹುಲ್ ಕಡೆಗೆ ನೋಡ್ತಾಳೆ ಸಂಜನಾ. ಸಂಜನಾಳ ಚಿಕ್ಕಮ್ಮ ಮಾತ್ರ ಅವಳ ಹತ್ತಿರಕ್ಕೆ ಹೋಗುವ ಧೈರ್ಯವನ್ನು ಕೂಡ ಮಾಡಲಿಲ್ಲ. ಅವಳ ಜೊತೆ ನಿಷ್ಠುರವಾಗಿ ನಡೆದುಕೊಳ್ಳುತ್ತಿದ್ದ ಚಿಕ್ಕಮ್ಮಳಿಗೆ ಈಗ ಸಂಜನಾಳನ್ನು ಮಾತಾಡಿಸೋ ಧೈರ್ಯ ಕೂಡ ಬರ್ತಾ ಇಲ್ಲ. ಸಂಜನಾಳನ್ನು ನೋಡೋಕ್ಕಾಗದೆ ತಲೆ ತಗ್ಗಿಸ್ತಾರೆ ಸಂಜನಾಳ ಚಿಕ್ಕಮ್ಮ. ಕೆಲವು ನಿಮಿಷಗಳ ನಂತರ ಕೊನೆಗೂ ಧೈರ್ಯ ಮಾಡಿ ಸಂಜನಾ ಅಂತ ಮೆಲ್ಲಗೆ ಕೂಗಿದ ಅವಳ ಚಿಕ್ಕಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕಿತ್ತು ಅಂತ ಹೇಳ್ತಾ ಇರೋವಾಗಲೇ ಸಂಜನಾ ಅವಳ ಚಿಕ್ಕಮ್ಮನ ಕಡೆಗೆ ತಿರುಗಿ ನಿಲ್ತಾಳೆ. ನಾನು ನಿಮ್ಮನ್ನು ಕ್ಷಮಿಸ್ತೀನಿ ಚಿಕ್ಕಮ್ಮ, ಆದರೆ ಒಂದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಯಾರ ಪರಿಸ್ಥಿತಿ ಹೇಗೆ ಇದ್ದರೂ ಕೂಡ, ಯಾರು ಯಾವ ಸ್ಥಿತಿಯಲ್ಲೇ ಇದ್ದರೂ ಕೂಡ ನಾವು ನಮ್ಮ ಮಾನವೀಯತೆಯನ್ನು ಮರೀಬಾರ್ದು. ವ್ಯಕ್ತಿ ಯಾರೇ ಆಗಿರಲಿ, ನಾವು ಹೇಗೆ ಅವರ ಮುಂದೆ ಪ್ರವರ್ತಿಸ್ತೀವೋ ಅನ್ನೋದೇ ಮುಖ್ಯ ಅಂತ ಹೇಳ್ತಾಳೆ ಸಂಜನಾ. ರಾಹುಲ್ ಕೂಡ ಸಂಜಳನ್ನೇ ನೋಡ್ತಾ, ಎಲ್ಲವನ್ನ ಹೊಂದಿರೋ ಜನರಿಗೆ ನಾವು ಹೇಗೆ ಮರ್ಯಾದೆ ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಸಿರಿವಂತರಲ್ಲದ ಏನೂ ಇಲ್ಲದ ಮನುಷ್ಯರ ಜೊತೆ ನಾವು ಹೇಗೆ ವರ್ತಿಸ್ತೀವಿ ಅನ್ನೋದರ ಮೇಲೆ ನಮ್ಮ ವ್ಯಕ್ತಿತ್ವ ನಿರ್ಧಾರವಾಗುತ್ತೆ ಅಂತ ಹೇಳ್ತಾನೆ. ಮತ್ತೊಂದೇನು ಮಾತನಾಡದ ಅವಳ ಚಿಕ್ಕಮ್ಮ ನಾಚಿಕೆಯಿಂದ ತಮ್ಮ ಮಕ್ಕಳನ್ನು ಕರ್ಕೊಂಡು ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಸಂಜನಾ ಅವರನ್ನು ತಡೆಯೋಕೆ ಹೋದಾಗ ರಾಹುಲ್ ಅವಳನ್ನು ತಡಿತಾನೆ. ನಿನ್ನ ಪ್ರೀತಿ ಕರುಣೆಗೆ ಅವರು ಅರ್ಹರಲ್ಲ ಅಂತ ಕೊನೆಗೆ ಸಂಜನಾ ಕೂಡ ರಾಹುಲ್ ಮಾತಿಗೆ ಮಣಿದು ಸುಮ್ಮನಾಗಿ ಬಿಡ್ತಾಳೆ. ಸಂಜನಾ ಕೊನೆಗೂ ತನ್ನ ಕಷ್ಟಗಳನ್ನೆಲ್ಲ ಕಳ್ಕೊಂಡು ರಾಹುಲ್ ಜೊತೆ ಸುಖದಿಂದ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾಳೆ. ಈ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.